ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಿಮಗೆ ಇಂಗ್ಲಿಷ್ ಮಾತಾಡಲಿಕ್ಕೆ ಬೇಸಿಕ್ ಏನೋ ಬರುತ್ತೆ, ಆದರೆ ನಿಮಗೆ ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರಲ್ಲ. ಅಂದ್ರೆ ಫ್ಲೂಯೆನ್ಸಿ ಸ್ಟ್ರಕ್ ಆಗದಾಗೆ, ನಾವು ಏನು ಯೋಚನೆ ಮಾಡಿದಾಗೆ, ವರ್ಡ್ಸ್ ಪದಗಳಿಗೋಸ್ಕರ ಹುಡುಕ್ತೇನೆ, ಸಿಚುವೇಶನ್ ಹೇಗಿದೆ ಅದಕ್ಕೆ ತಕ್ಕಂತೆ ನಾವು ಫ್ಲೂಯೆಂಟ್ ಆಗಿ ಪಟಪಟ ಅಂತ ನಮಗೆ ಮಾತಾಡಬೇಕು ಅಂತ ಹೇಳಿದ್ರೆ ನೀವು ಕೆಲವು ಸ್ಟ್ರಕ್ಚರ್ಸ್ ಅನ್ನು ಕಲಿಬೇಕು. ಅಂದ್ರೆ ಬೇಸಿಕ್ ಏನೋ ಬರುತ್ತೆ, ಆದ್ರೆ ನಿಮಗೆ ಕಂಟಿನ್ಯೂಸ್ ಆಗಿ ಏನೋ ಒಂದು ಸಿಚುವೇಶನ್ ಬಗ್ಗೆ ಕಂಟಿನ್ಯೂಸ್ ಆಗಿ ಒಂದು 3-4 ಸೆಂಟೆನ್ಸ್ ಒಟ್ಟಿಗೆ ಮಾತಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನೀವು ಸೆಂಟೆನ್ಸ್ ಸ್ಟ್ರಕ್ಚರ್ ನ ಕಲಿಬೇಕು. ಅಂದ್ರೆ ಸೆಂಟೆನ್ಸ್ ಸ್ಟ್ರಕ್ಚರ್ ಅಂದ್ರೆ ಯಾವ ತರಹದ ಸೆಂಟೆನ್ಸ್ ನಿಮಗೆ ಬೇಕಾಗಿದೆ, ಹೇಗೆ ಅದನ್ನ ಹೇಳ್ಬೋದು, ಅದರಲ್ಲಿ ಯಾವ ಫ್ರೇಸಸ್ ಬರುತ್ತೆ ಅನ್ನೋದನ್ನ ಕಲಿತರೆ ಮಾತ್ರ ನಿಮಗೆ ಫ್ಲೂಯೆಂಟ್ ಆಗಿ ಸ್ಟಕ್ ಆಗ್ತದೆ ಇಂಗ್ಲಿಷ್ ಮಾತಾಡೋಕ್ಕಾಗುತ್ತೆ. ಓಕೆ, ಸೊ ಈ ವಿಡಿಯೋದಲ್ಲಿ ನಾವೇನ್ ಮಾಡ್ತಾ ಇದೀವಿ, ಜಸ್ಟ್ ನಾನು ಬರೀ ನಿಮಗೆ 5 ಸಿಂಪಲ್ ಸೆಂಟೆನ್ಸ್ ತಗೊಳ್ತಾ ಇದೀವಿ. 5 ಸಿಂಪಲ್ ಸೆಂಟೆನ್ಸ್, ಸಿಂಪಲ್ ಅಲ್ಲ, 5 ಸಿಚುವೇಶನ್, 5 ಸೆಂಟೆನ್ಸ್ಗಳು. ಸೆಂಟೆನ್ಸ್ ಅಂದ್ರೆ ಬರೀ ಸಿಂಪಲ್ ಸೆಂಟೆನ್ಸ್ ಅಲ್ಲ, ಸಿಚುವೇಶನಲ್ ಸೆಂಟೆನ್ಸ್. ಇಟ್ ಕ್ಯಾನ್ ಬಿ ಅ ಗ್ರೂಪ್ ಆಫ್ ಕ್ಲಾಸಸ್. ಓಕೆ, ರೈಟ್. ಆಕ್ಚುಲಿ ಇಟ್ ಇಸ್ ಸೆಂಟೆನ್ಸ್, ಬಟ್ ಗ್ರೂಪ್ ಆಫ್ ಕ್ಲಾಸಸ್. ಸೆಂಟೆನ್ಸ್ ಅಂದ ತಕ್ಷಣ ಒಂದು ಸೆಂಟೆನ್ಸ್ ಒಂದಷ್ಟು ಪದಗಳನ್ನು ಜೋಡಿಸಿ ಮಾಡೋದು ಮಾತ್ರ ಸೆಂಟೆನ್ಸ್ ಅಲ್ಲ, ದೊಡ್ಡದಿದ್ರು ಅದಕ್ಕೆ ಸೆಂಟೆನ್ಸ್ ಅಂತಾನೆ ಹೇಳ್ತೀವಿ. ಓಕೆ, ರೈಟ್. ಸೊ ಇವತ್ತು ನಾನು ನೋಡ್ಬೇಕಾಗಿರೋದು ಕಂಡೀಷನಲ್ ಸೆಂಟೆನ್ಸ್. ಕಂಡೀಷನಲ್ ಅಂದ್ರೆ ನಮ್ಗೆ ಈ ತರ ಸನ್ನಿವೇಶ ಇದೆ, ಈ ತರ ಸನ್ನಿವೇಶ ಇತ್ತು, ಅದು ಹಂಗಾಗಿದ್ರೆ ಹಿಂಗಾಗ್ತಿತ್ತು, ಇಲ್ಲ ಅಂದ್ರೆ ಹಿಂಗಾಯ್ತು. ಸೊ ಈ ತರದನ್ನೆಲ್ಲ ಹೇಳ್ಬೇಕಾದ್ರೆ ನಮಗೆ ಸ್ವಲ್ಪ ನಾವು ವೊಕ್ಯಾಬ್ಯುಲರೀಸ್ ಎಲ್ಲ ನಮಗೆ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ನಾವು ಸೆಂಟೆನ್ಸ್ ಹೇಳಕ್ಕಾಗುತ್ತೆ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ಅದನ್ನೇ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾವು ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಅಂಡ್ ಯು ಆರ್ ಓಪನ್ ಟು ಲರ್ನ್ ಇಂಗ್ಲಿಷ್. ಸ್ನೇಹಿತರೆ, ಈ ವಿಡಿಯೋಗೆ ಇವಾಗಲೇ ಒಂದು ಲೈಕ್ ಅನ್ನು ಕೊಟ್ಬಿಡಿ. ಐ ಹೋಪ್ ಯು ವಿಲ್ ಎಂಜಾಯ್ ದಿಸ್ ವಿಡಿಯೋ ಅಂಡ್ ಯು ಲೈಕ್ ದಿಸ್ ವಿಡಿಯೋ ಲೇಟರ್. ಇಲ್ಲಿ ಒಂದು ಲೈಕ್ ಅನ್ನು ಕೊಟ್ಬಿಡಿ. ಹಾಗೆ ಈ ವಿಡಿಯೋ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಬಟ್ ಅದಲ್ಲದೆ ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ತುಂಬಾ ಉಪಯೋಗ ಆಗುತ್ತೆ. ಓಕೆ, ರೈಟ್. ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಜಂಪ್ ಸ್ಟ್ರೇಟ್ ಅವೇ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಕಾಲ್ಡ್ earlier. If you had called earlier, ಕನ್ನಡದಲ್ಲಿ ಫಸ್ಟ್ ನೋಡೋಣ. ನೀವು ಬೇಗ ಕಾಲ್ ಮಾಡಿದಿದ್ರೆ ನಾನು ಇನ್ನೂ ರೆಡಿ ಆಗ್ತಿದ್ದೆ ಅಂದ್ರೆ ಇನ್ನೂ ಚೆನ್ನಾಗಿ ರೆಡಿ ಆಗ್ತಾ ಇದ್ದೆ. ಇವಾಗ ಅರ್ಧಂಬರ್ಧ ರೆಡಿ ಆಗಿದ್ದೀನಿ, ನಾನು ಇನ್ನೂ ಚೆನ್ನಾಗಿ ರೆಡಿ ಆಗ್ತಿದ್ದೆ. ಸೊ ಇಲ್ಲಿ ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಇಫ್ ಯು ಹ್ಯಾಡ್ ಕಾಲ್ಡ್. ಸೊ ಇಲ್ಲಿ ನಾವು ನೋಡಿ ಹ್ಯಾಡ್ ಕಾಲ್ಡ್ ಬಳಸ್ತಾ ಇದೀವಿ. ಇದನ್ನ ತುಂಬಾ ಮುಖ್ಯವಾಗಿ ನೋಡ್ಬೇಕಾಗಿ. ಇಫ್ ಯು ಕಾಲ್ಡ್ ಅಂತ ಬಳಸಲ್ಲ. ಇಫ್ ಯು ಹ್ಯಾಡ್ ಕಾಲ್ಡ್ earlier ಅಂದ್ರೆ ಮುಂಚಿತವಾಗಿ, ಇದಕ್ಕೂ ಮುಂಚೆನೆ ನೀವು ನನಗೆ ಕಾಲ್ ಮಾಡಿದ್ರೆ ಐ ವುಡ್ ಹ್ಯಾವ್. ಇಲ್ಲೂ ನೀವು ನೋಡ್ಬೇಕಾಗಿರೋದೇನು, ಐ ವುಡ್ ಹ್ಯಾವ್. ಇದನ್ನ ತುಂಬಾ ಯೂಸ್ ಮಾಡ್ತೀನಿ. ಐ ವುಡ್ have been. I would have been more. I would have been more prepared. Prepared ಅಂದ್ರೆ ಇನ್ನು ನಾನು I would have been more prepared. ನಾನು ಇನ್ನು ಚೆನ್ನಾಗಿ ತಯಾರಾಗ್ತಿದ್ದೆ. ಓಕೆ, ನೀವು ಮೊದಲೇ ಕಾಲ್ ಮಾಡಿದ್ರೆ, ನೀವು ಲೇಟಾಗಿ ಕಾಲ್ ಮಾಡಿದ್ರಿ, ಹಾಗಾಗಿ ನನಗೆ ಸರಿಯಾಗಿ ತಯಾರಾಗ್ಲಿಕ್ಕೆ ಆಗಲಿಲ್ಲ. ಓಕೆ, ಸೊ ಇಫ್ ಯು ಹ್ಯಾಡ್ ಕಾಲ್ಡ್ earlier, I would have been more prepared. ಓಕೆ, ನೆಕ್ಸ್ಟ್ ಎರಡನೇ ಸೆಂಟೆನ್ಸ್ ನೋಡಿ. ಇಲ್ಲಿ ನಾನು ಓಕೆ, ಸೆಕೆಂಡ್ ಸೆಂಟೆನ್ಸ್ ನೋಡಿ. ಇಫ್ ಐ ಹ್ಯಾಡ್ ಸ್ಟಡಿಡ್ ಹಾರ್ಡರ್. ಕನ್ನಡ ನೋಡೋಣ. ನಾನು ಇನ್ನೂ ಚೆನ್ನಾಗಿ ಓದಿದ್ರೆ ಕ್ಲಾಸ್ ನಲ್ಲಿ ಟಾಪ್ ಬರ್ತಿದ್ದೆ, ಕ್ಲಾಸ್ ನಲ್ಲಿ ಫಸ್ಟ್ ಬರ್ತಿದ್ದೆ, ನಾನು ಟಾಪ್ ಆಗ್ತಿದ್ದೆ. ಓಕೆ, ಸೊ ಇದನ್ನ ಹೇಳ್ಬೇಕಾದ್ರೆ ನಾವು ಅಗೇನ್ ನಾವು ಇಫ್ ಐ ಹ್ಯಾಡ್ ಸ್ಟಡಿಡ್ ಹಾರ್ಡರ್ ಅಂದ್ರೆ ಇನ್ನೂ ಕಷ್ಟಪಟ್ಟು ಓದಿದ್ರೆ, ಹಾರ್ಡರ್ ಐ ವುಡ್ ಹ್ಯಾವ್ ಬಿನ್ ಟಾಪ್ ಆಫ್ ದ ಕ್ಲಾಸ್. ಇಫ್ ಐ ಹ್ಯಾಡ್ ಸ್ಟಡಿಡ್ ಹಾರ್ಡರ್ ಐ ವುಡ್ ಹ್ಯಾವ್ ಬಿನ್ ದ ಟಾಪ್ ಆಫ್ ದ ಕ್ಲಾಸ್. ಓಕೆ, ಐ ವುಡ್ ಹ್ಯಾವ್ ಬಿನ್ ಟಾಪ್ ಆಫ್ ದಿ ಕ್ಲಾಸ್. ಅರ್ಥ ಆಯ್ತಾ? ನಾನು ಇನ್ನೂ ಚೆನ್ನಾಗಿ ಓದಿದ್ರೆ ನಾನು ಟಾಪರ್ ಆಗಿರ್ತಿದ್ದೆ ಕ್ಲಾಸ್. ಟಾಪರ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡಲ್ಲ, ಕನ್ನಡದಲ್ಲಿ ನಾವು ಇಂಡಿಯನ್ ಲ್ಯಾಂಗ್ವೇಜ್ ಅಲ್ಲಿ ಟಾಪರ್ ಅಂತ ಯೂಸ್ ಮಾಡ್ತೀವಿ. ಇಂಗ್ಲಿಷ್ ಅಲ್ಲಿ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಅಲ್ಲಿ ಟಾಪ್ ಆಫ್ ದ ಕ್ಲಾಸ್ ಅಂತಾನೆ, ಟಾಪರ್ ಆಫ್ ದ ಕ್ಲಾಸ್ ಅಂತ ಟಾಪ್. ಓಕೆ, ರೈಟ್, ಅರ್ಥ ಆಯ್ತಲ್ಲ? ಇಫ್ ಐ ಹ್ಯಾಡ್ ಆಮೇಲೆ ಮೇನ್ ವರ್ಬ್ ಅಂದ್ರೆ ಅದು ನಿಮಗೆ V3 ಅಲ್ಲಿ ಇರಬೇಕು. ಅಂಡ್ ಐ ವುಡ್ ಹ್ಯಾವ್ ಬಿನ್ ಅಂತ ಹೇಳ್ಬೇಕು. ಓಕೆ, ನಾನು ಇನ್ನೂ ಚೆನ್ನಾಗಿ ಓದಿದ್ರೆ ಕ್ಲಾಸ್ ನಲ್ಲಿ ಟಾಪ್ ಬರ್ತಿದ್ದೆ, ಫಸ್ಟ್ ಬರ್ತಿದ್ದೆ. ಓಕೆ, ನೆಕ್ಸ್ಟ್ ನೋಡೋಣ. ಇಫ್ ಶಿ ಹ್ಯಾಡ್ ಲೆಫ್ಟ್ ಆನ್ ಟೈಮ್. ಅವಳು ಸರಿಯಾದ ಸಮಯದಲ್ಲಿ ಬಿಟ್ಟಿದ್ದರೆ, ಅಥವಾ ಅವಳು ಸರಿಯಾದ ಸಮಯದಲ್ಲಿ ಹೊರಟಿದ್ದರೆ, ಶಿ ವುಡ್ ಹ್ಯಾವ್ ಬೀನ್ ಹಿಯರ್ ಬೈ ನೌ. ಅವಳು ಸರಿಯಾದ
ಅವಳು ಸರಿಯಾದ ಟೈಮ್ಗೆ ಹೊರಟಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಅವಳು ಇಲ್ಲಿ ಇರ್ತಿದ್ಲು. ಓಕೆ, ಇಷ್ಟೊತ್ತಿಗೆ ಇಲ್ಲಿ ಇರ್ತಿದ್ಲು. ಇಲ್ಲಿ ನಾವು ಇಫ್ ಐ, ಇಫ್ ಯು, ಇಫ್ ಶಿ, ಇಫ್ ವಿ, ಇಫ್ ದೇ ಅಥವಾ ಇಫ್ ಹೆಸರು. ಓಕೆ, ಇಲ್ಲಿ ಇಫ್ ಶಿ ಅಂತಿದೆ, ಇಫ್ ರೇಷ್ಮಾ ಆರ್ ರಶ್ಮಿ, ಇಫ್ ರಶ್ಮಿ ಹ್ಯಾಡ್ ಲೆಫ್ಟ್ ಆನ್ ಟೈಮ್ ಹೆಸರು, ಇಫ್ ಶೀತಲ್ ಹ್ಯಾಡ್ ಲೆಫ್ಟ್ ಆನ್ ಟೈಮ್, ಇಫ್ ರೂಪಾ ಹ್ಯಾಡ್ ಲೆಫ್ಟ್ ಆನ್ ಟೈಮ್, ಎನಿ ನೇಮ್. ನೀವು ಹೆಸರು, ವ್ಯಕ್ತಿ, ಒಟ್ಟು ವ್ಯಕ್ತಿ, ಅಥವಾ ಶಿ ಅನ್ನೋದು ನೀವು ಪ್ರೊಫೆಷನ್ ಹಾಕ್ಬೋದು. if the doctor had left on time, or if the teacher had left on time, she would have been or they would have been ಅಂತ ಬರುತ್ತೆ. Okay, so it's all about how you frame a sentence, like from ಯಾವ ತರ ಮಾಡೋದು. if she had left, ಒಂದು ವೇಳೆ ಅವಳು ಅಂತಾನು ಹೇಳ್ಬೋದು. ಒಂದು ವೇಳೆ ಅವಳು ಸರಿಯಾದ ಟೈಮ್ಗೆ ಹೊರಟಿದ್ರೆ ಇಷ್ಟೊತ್ತಿಗೆ ಇಲ್ಲಿರ್ತಿದ್ರು. ಒಂದು ವೇಳೆ ಅವಳು ಅಂತಾನು ಯೂಸ್ ಮಾಡೋದು. ಒಂದು ವೇಳೆ ಅವಳು ಹೊರಟಿದ್ದಿದ್ರೆ ಅಥವಾ ಅವಳು ಸರಿಯಾದ ಟೈಮ್ಗೆ ಹೊರಟಿದ್ದರೆ ಇಷ್ಟೊತ್ತಿಗೆ ಇಲ್ಲಿರ್ತಿದ್ದೆ. ಓಕೆ, ಸೊ ಇಲ್ಲಿ ನಾನು ವುಡ್ ಹ್ಯಾವ್ ಬಿನ್ ಮಾತ್ರ ಬಳಸಿದ್ದೀನಿ. ಇದರಲ್ಲಿ ಕುಡ್ ಹ್ಯಾವ್ ಬಿನ್, ಶುಡ್ ಹ್ಯಾವ್ ಬಿನ್, ಮೇ ಹ್ಯಾವ್ ಬಿನ್, ಮೈಟ್ ಹ್ಯಾವ್ ಬಿನ್, ಸೊ ಇದೆಲ್ಲ ಯೂಸ್ ಮಾಡಬಹುದು. ಬಟ್ ಅದಕ್ಕೆ ತಕ್ಕಂತೆ ಸೆಂಟೆನ್ಸ್ ಸ್ಟ್ರಕ್ಚರ್ ಸರಿಯಾಗಿರ್ಬೇಕು. ಓಕೆ, ಇನ್ನು ನೋಡೋಣ ನೆಕ್ಸ್ಟ್. ಕನ್ನಡದಲ್ಲಿ ಫಸ್ಟ್ ನೋಡೋಣ, ಆಮೇಲೆ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳೋದು ನೋಡೋಣ. ಅವರು ಇನ್ಸ್ಟ್ರಕ್ಷನ್ಸ್ ಅಂದ್ರೆ ಸೂಚನೆಗಳು ಕೇಳಿದಿದ್ರೆ ಸೇಫ್ ಆಗಿ ಇರ್ತಿದ್ರು. ಅವ್ರ ಇನ್ಸ್ಟ್ರಕ್ಷನ್ಸ್ ಕೇಳಿದಿದ್ರೆ ಅವ್ರು ಸೇಫ್ ಆಗಿರ್ತಿದ್ರು. ಇದನ್ನ ನಾವು ಹೇಗೆ ಹೇಳ್ಬೋದು? ಇಫ್ ದೇ ಸಿ, ಇಲ್ಲಿ ಒಂದೊಂದು ಫ್ರೇಸ್ ನಮಗೆ ಅದಕ್ಕೆ ತಕ್ಕಂತೆ ವರ್ಡ್ಸ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಯಾವ ವರ್ಡ್ಸ್ ಅಲ್ಲಿ ಯೂಸ್ ಮಾಡಬಹುದು ಅನ್ನೋದನ್ನ ನಾವು ನೋಡ್ಬೇಕು. ಓಕೆ, ನೋಡಿ, ಅವರು, ದೇ ಅಲ್ವಾ. ಇನ್ಸ್ಟ್ರಕ್ಷನ್ಸ್ ಅದು ಸೂಚನೆಗಳು ಅಂತಿದ್ರೆ ಇನ್ಸ್ಟ್ರಕ್ಷನ್ಸ್ ಅಂತ ತಗೊಳ್ಳಿ. ಕೇಳು, ಓಕೆ, ಕೇಳೋದು ಅಂದ್ರೆ ಆಸ್ಕ್ ಅಲ್ಲ, ಲಿಸನ್ ಅಂದ್ರೆ ಕೇಳಿಸಿಕೊಳ್ಳು ಅಂತ ಅರ್ಥ, ಅಥವಾ ಮಾತು ಕೇಳುವುದು ಅಂತ ಅರ್ಥ. ಆಸ್ಕ್ ಅಂದ್ರೆ ಇನ್ನೊಂದು ಕೇಳು, ಒಬ್ಬರ ಹತ್ರ ನಾವೇನೋ ಕೇಳು. ಸೇಫ್ ಆಗಿ ಇರ್ತಿದ್ರು ಅಂತಿದೆಯಲ್ಲ, ವುಡ್ ಹ್ಯಾವ್ ಬಿನ್. ಈ ತಿದ್ರು ಇದೇ ಮೇನ್ ಆಗಿ. ತಿದ್ರು, ಇರ್ತಿದ್ರು, ಹೋಗ್ತಿದ್ರು, ಬರ್ತಿದ್ರು, ತಿಂತಿದ್ರು, ತಗೋತಿದ್ರು, ಕೇಳ್ತಿದ್ರು, ವುಡ್ ಹ್ಯಾವ್ ಬಿನ್ ಅಂತ ಬರುತ್ತದೆ. ಓಕೆ, ಲೈಕ್ if they had listened to the instruction, if they had listened to the instruction, they would have been safe. ಅವರು ಒಂದು ವೇಳೆ ಇನ್ಸ್ಟ್ರಕ್ಷನ್ಸ್ ಕೇಳಿದಿದ್ರೆ ಅವರು ಸೇಫ್ ಆಗಿರ್ತಿದ್ರು. ಇದರ ಅರ್ಥ ಏನು? ಅವರು ಇನ್ಸ್ಟ್ರಕ್ಷನ್ಸ್ ಕೇಳಲಿಲ್ಲ, ಈಗ ಸೇಫ್ ಅಲ್ಲ, ಈಗ ಅವರು ಸೇಫ್ ಆಗಿಲ್ಲ ಅನ್ನೋ ಸಿಚುವೇಶನ್ಸ್. ಸೊ ಒಂದು ಏನೋ ಮಾಡ್ಬೇಕಾಗಿತ್ತು, ಅದನ್ನ ಮಾಡಲಿಲ್ಲ, ಅದಕ್ಕೆ ಅದರ ರಿಸಲ್ಟ್ ಹಿಂಗಾಗಿದೆ. ಒಂದು ವೇಳೆ ಇದನ್ನ ಮಾಡಿದ್ರೆ ಇದರ ರಿಸಲ್ಟ್ ಈ ತರ ಇರ್ತಿರ್ಲಿಲ್ಲ, ಬೇರೆ ತರ ಇರ್ತಿತ್ತು. ಓಕೆ, ನಾವು ನೋಡಿ, ಇಫ್ ದೇ ಹ್ಯಾಡ್ ಲಿಸನ್ ಅಂತ ಬರಬಾರ್ದು. ಹ್ಯಾಡ್ ಆದ್ಮೇಲೆ ನಾವು ಹ್ಯಾಡ್ ಆದ್ಮೇಲೆ ಯಾವಾಗಿಡು ಹ್ಯಾಡ್ ಪ್ಲಸ್ ವಿ3 ಪಾಸ್ಟ್ ಪಾರ್ಟಿಸಿಪಲ್ ಯೂಸ್ ಮಾಡಬೇಕು. ಓಕೆ, ವಿ3 ಅಂಡ್ ವುಡ್ ಹ್ಯಾವ್ ಬಿನ್. ಈ ವುಡ್ ಬಿನ್ ಅಂತ ಯೂಸ್ ಮಾಡೋಕ್ಕಾಗಲ್ಲ, ವುಡ್ ಹ್ಯಾವ್ ಬಿನ್ ಅಂತ ಹೇಳಬೇಕು. ವುಡ್ ಹ್ಯಾವ್ ಬಿನ್. ಓಕೆ, ನೆಕ್ಸ್ಟ್ ನೋಡಿ, ನಾವು ಶಾರ್ಟ್ ಕಟ್ ತಗೊಂಡಿದ್ರೆ ಇನ್ನೂ ಬೇಗ ಮನೆಗೆ ಸೇರ್ತಿದ್ವಿ. ಇದನ್ನ ಹೇಗೆ ಹೇಳೋದು ಇಂಗ್ಲಿಷ್ ಅಲ್ಲಿ? ಇಫ್ ಒಂದು ವೇಳೆ, ಅಥವಾ ಇದಿದ್ರೆ ಇದೆಯಲ್ವಾ, ಅದೇನೆ ಇಲ್ಲಿ ಇಫ್. ಓಕೆ, ಒಂದು ವೇಳೆ ಇಫ್ ವಿ ಹ್ಯಾಡ್ ಟೇಕನ್ ದ ಶಾರ್ಟ್ ಕಟ್, ಒಂದು ವೇಳೆ ನಾವು ಶಾರ್ಟ್ ಕಟ್ ತಗೊಂಡಿದ್ರೆ ವಿ ವುಡ್ ಹ್ಯಾವ್ ಬೀನ್ ಹೋಮ್ ಸೂನರ್. ಓಕೆ, ಇದು ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಅಲ್ಲಿ ನಾವು ಇದೇ ತರನೇ ಸ್ಟ್ರಕ್ಚರ್ ಬರಬೇಕು. If we had taken the shortcut, we would have been home sooner. Sooner ಅಂದ್ರೆ ಇನ್ನು ಬೇಗ. We would have been. ಇಲ್ಲಿ could have been, should have been, may have been, must have been, ಅದು ಎಲ್ಲಿ ಬರ್ಬೇಕಲ್ಲಿ. ಇಲ್ಲಿ ಸೇರ್ತಿದ್ವಿ ಅಂತ ಬಂದಾಗ would have been. ಸೇರ್ಬೋದಾಗಿತ್ತು, we could have been. ಓಕೆ, ಸೇರ್ಬೇಕಾಗಿತ್ತು, should have been. ಸೊ ಇದೆಲ್ಲ ಚೇಂಜ್ ಆಗುತ್ತೆ ಅಕಾರ್ಡಿಂಗ್ ಟು ದ ಸಿಚುವೇಶನ್. ಓಕೆ, ರೈಟ್. ನೆಕ್ಸ್ಟ್ ನೋಡೋಣ. ನೋಡಿ, ನೆಕ್ಸ್ಟ್ ಸೆಂಟೆನ್ಸ್ ಬಂದು, ಅವನು ಕ್ಷಮೆ ಕೇಳಿದಿದ್ರೆ ವಿಷಯಗಳು ಚೆನ್ನಾಗಿರ್ತಿತ್ತು. ಅವನು ಕ್ಷಮೆ ಕೇಳಲಿಲ್ಲ, ಹಾಗಾಗಿ ವಿಷಯಗಳು ಚೆನ್ನಾಗಿಲ್ಲ ಅಂತ ಅರ್ಥ. ಸೊ ಇದನ್ನ ನಾವು ಹೇಗೆ ಹೇಳ್ತೀವಿ? ಇಫ್ ಹಿ ಹ್ಯಾಡ್ ಅಪಾಲಜೈಸ್ಡ್. ಅಪಾಲಜೈಸ್ ಅನ್ನೋದು ಕ್ಷಮೆ ಕೇಳುವುದಕ್ಕೆ ಕ್ರಿಯಾಪದ. ಅಪಾಲಜೈಸ್, ಸೇ ಸಾರಿ, ಆಸ್ಕ್ ಸಾರಿ ಅಂತ ಹೇಳೋದು. ಅದರ ಅಪಾಲಜೈಸ್ ಟು ಹರ್. ಇಫ್ ಹಿ ಹ್ಯಾಡ್ ಅಪಾಲಜೈಸ್ಡ್, things would have been better.
ಥಿಂಗ್ಸ್ ವುಡ್ ಹ್ಯಾವ್ ಬೀನ್ ಬೆಟರ್. ಥಿಂಗ್ಸ್ ಅಂದ್ರೆ ಏನು? ವಿಷಯಗಳು ಅಂತ ಅರ್ಥ. ವಿಷಯಗಳಿಗೆ ನಾವು ಥಿಂಗ್ಸ್ ಅಂತ ಹೇಳ್ತೀವಿ ಕಾಮನ್ ಆಗಿ. ಓಕೆ, ಥಿಂಗ್ಸ್. ಅವನು ಕ್ಷಮೆ ಕೇಳಿದ್ದಿದ್ರೆ, ಇಫ್ ಹಿ ಹ್ಯಾಡ್ ಅಪಾಲಜೈಸ್ಡ್, ಕ್ಷಮೆ ಕೇಳುವುದಕ್ಕೆ ಅಪಾಲಜೈಸ್, ಥಿಂಗ್ಸ್ ವುಡ್ ಹ್ಯಾವ್ ಬೀನ್ ಬೆಟರ್, ವಿಷಯಗಳು ಚೆನ್ನಾಗಿರ್ತಿತ್ತು. ಇದರ ಅರ್ಥ ಏನು? ಥಿಂಗ್ಸ್ ಆರ್ ನಾಟ್ ಗುಡ್ ನಾವ್. ಥಿಂಗ್ಸ್ ಆರ್ ನಾಟ್ ಗುಡ್ ನಾವ್ ಬಿಕಾಸ್. ಸೊ ಇದರದ್ದು ನೋಡಿ, ಇದರ ರಿಸಲ್ಟ್ ನಾನು ಏನಂತ ಹೇಳ್ತೀನಿ, ಎಲ್ಲದರದ್ದು ರಿಸಲ್ಟ್ ಹೇಳ್ತೀನಿ ಈಗ. ಇಫ್ ಹಿ ಹ್ಯಾಡ್ ಅಪಾಲಜೈಸ್ಡ್, ಥಿಂಗ್ಸ್ ವುಡ್ ಹ್ಯಾವ್ ಬೀನ್ ಬೆಟರ್. ಇದರ ಅರ್ಥ ಏನು? ಅವನೊಂದು ವೇಳೆ ಅಪಾಲಜೈಸ್ ಮಾಡಿದ್ರೆ, ಕ್ಷಮೆ ಕೇಳಿದ್ರೆ ಚೆನ್ನಾಗಿರ್ತಿದ್ರು. ಇದರ ಅರ್ಥ ಏನು? ಅವನು ಕ್ಷಮೆ ಕೇಳಲಿಲ್ಲ, ವಿಷಯಗಳು ಚೆನ್ನಾಗಿಲ್ಲ. ಈಗ ಥಿಂಗ್ಸ್ ಆರ್ ನಾಟ್ ಗುಡ್ ಬಿಕಾಸ್ he did not apologize. So either the result ಏನಾಗುತ್ತೆ, the final result, he did not apologize, so things are not better or things are not good. ಅವನು ಕ್ಷಮೆ ಕೇಳಲಿಲ್ಲ, ಈ ವಿಷಯಗಳು ಸರಿಯಾಗಿಲ್ಲ. ಎಲ್ಲದನ್ನು ನೀವು ಆ ರಿಸಲ್ಟ್ದು ಒರಿಜಿನಲ್ ಫಾರ್ಮ್ ಅದನ್ನು ಹೇಳಲಿಕ್ಕೆ ಟ್ರೈ ಮಾಡಬೇಕು. ಓಕೆ, ಸೊ ಈಗ ನಾನು ಐ ಗೋ ಬ್ಯಾಕ್ ಟು ದಿಸ್. ಮತ್ತೆ ನಾನು ಫಸ್ಟ್ ಇಂದ ಹೇಳ್ತೀನಿ. ಸೊ ಈ ಕಂಡೀಷನಲ್ ಸೆಂಟೆನ್ಸ್ ಇದರಲ್ಲಿ ಗ್ರಾಮರ್ ಏನ್ ಬರುತ್ತೆ ಅಂತ ತುಂಬಾ ತಲೆ ಕೆಡಿಸ್ಕೊಬೇಡಿ. ಹೇಗಿದೆ ಹಾಗೆ ನೀವು ಬಾಯ್ಪಾಠ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ಗ್ರಾಮರ್ ನೋಡಬಹುದು ಅದರಲ್ಲಿ. ಓಕೆ, ಗ್ರಾಮರ್ ಏನು ಅಂತ ನಾನು ಆಲ್ರೆಡಿ ಕಂಡೀಷನಲ್ ಸೆಂಟೆನ್ಸ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಗೋ ಥ್ರೂ ದಟ್. ಇಲ್ಲಿ ನೋಡಿ, ಇಫ್ ಯು ಹ್ಯಾಡ್ ಕಾಲ್ಡ್ ಅರ್ಲಿಯರ್ ಐ ವುಡ್ ಹ್ಯಾವ್ ಬೀನ್ ಮೋರ್ ಪ್ರಿಪೇರ್ಡ್. ಅಂದ್ರೆ ಏನು? ಯು ಡಿಡ್ ನಾಟ್ ಕಾಲ್ ಮೀ ಅರ್ಲಿಯರ್, ನೀವು ನನಗೆ ಮುಂಚೆನೆ ಕಾಲ್ ಮಾಡಿಲ್ಲ. ಅಂಡ್ ಐ ಆಮ್ ನಾಟ್ ಪ್ರಿಪೇರ್ಡ್, ನಾನು ಪ್ರಿಪೇರ್ ಆಗಿಲ್ಲ ಅಂತ ಅರ್ಥ. ಐ ವುಡ್ ಹ್ಯಾವ್ ಬೀನ್ ಪ್ರಿಪೇರ್ಡ್ ಮೋರ್, ನೌ ಐ ಆಮ್ ನಾಟ್ ಪ್ರಿಪೇರ್ಡ್ ಪ್ರಾಪರ್ಲಿ. ಓಕೆ, ಈಗ if I had studied harder, I would have been top of the class. ಇದರ ಅರ್ಥ ಏನು? ನಾನು ಸ್ಟಡಿ ಮಾಡಿದ್ರೆ ಟಾಪ್ ಆಗಿರ್ತಿದ್ದೆ, ಫಸ್ಟ್ ಇರ್ತಿದ್ದೆ. This means that I did not study harder. ನಾನು ಚೆನ್ನಾಗಿ ಓದಲಿಲ್ಲ, ಕಷ್ಟಪಟ್ಟು ಓದಲಿಲ್ಲ. Now I am not the top of the class. See, I did not study harder. I am not the top of the class now. ನಾನು ಈಗ ಫಸ್ಟ್ ಕ್ಲಾಸ್ ಅಲ್ಲಿ ಫಸ್ಟ್ ಅಲ್ಲ, ಬೇರೆಯವರು ಯಾರೋ ಫಸ್ಟ್ ಆಗಿ ಬಂದಿದ್ದಾರೆ. ಈ ಸಿಚುವೇಶನ್ಗೆ ಅಯ್ಯೋ ಹೌದಲ್ವಾ, ಈ ಸಿಚುವೇಶನ್ ನಾವು ಫಾಸ್ಟ್ ಅಲ್ಲಿ ಗೆಸ್ ಮಾಡಿ ನೋಡಿದ್ರೆ, ಅಥವಾ ಅಯ್ಯೋ ಹಿಂಗಾಗಿದ್ರೆ ಹಿಂಗಾಗ್ತಿತ್ತು, ಆದ್ರೆ ಹಂಗಿಲ್ಲ. ಸಿ, ಐ ಆಮ್ ನಾಟ್ ದ ಟಾಪ್ ಆಫ್ ದ ಕ್ಲಾಸ್ ರೈಟ್ ನೌ. ಐ ಆಮ್ ನಾಟ್ ದ ಟಾಪ್ ಆಫ್ ದ ಕ್ಲಾಸ್ ರೈಟ್ ನೌ ಬಿಕಾಸ್ ಐ ಡಿ ನಾಟ್ ಸ್ಟಡಿ ಹಾರ್ಡ್ ಆರ್ ಐ ಡಿ ನಾಟ್ ಸ್ಟಡಿ ಹಾರ್ಡ್. ಇಫ್ ಒಂದು ವೇಳೆ ಇಫ್ ಐ ಹ್ಯಾಡ್ ಸ್ಟಡಿಡ್ ಹಾರ್ಡ್ ಐ ವುಡ್ ಹ್ಯಾವ್ ಬಿನ್, ಇಫ್ ಐ ಹ್ಯಾಡ್ ಸ್ಟಡಿಡ್ ಹಾರ್ಡ್ ಐ ವುಡ್ ಹ್ಯಾವ್ ಬಿನ್ ದ ಟಾಪ್ ಆಫ್ ದ ಕ್ಲಾಸ್. ಈ ವುಡ್ ಹ್ಯಾವ್ ಬಿನ್ ಅಂದ್ರೆ ಏನು ಅಂತ ಕೇಳ್ತಾರೆ ತುಂಬಾ ಜನ. ಸ್ಪೆಸಿಫಿಕಲಿ ವುಡ್ ಹ್ಯಾವ್ ಬಿನ್ ನೀವು ಎಲ್ಲ ಬಿಡಿಸಿ ಒಂದೊಂದಕ್ಕೆ ಮೀನಿಂಗ್ ಇರೋದಿಲ್ಲ, ಇದೆ ಇಲ್ಲ ಅಂತಿಲ್ಲ. ಅದನ್ನ ನಾವು ಸಪರೇಟ್ ಆಗಿ ಹೇಳ್ಬೇಕಂದ್ರೆ, ಬಿಡಿಸಿ ಹೇಳ್ಬೇಕು ಅಂದ್ರೆ ನೋಡಿ, ಇಲ್ಲಿ ಬರ್ತಿದ್ದೆ ಅನ್ನೋ ಒಂದು ಪದ ಇದೆ. ಬರ್ತಿದ್ದೇನ ನಾವು ಬಿಡಿಸ್ಬೋದಲ್ವಾ? ಬರ್ತಿದ್ದೆ, ಹೋಗ್ತಿದ್ದೆ. ಬರ್ತಿದ್ದೆ ಅಂದ್ರೆ ಬರ್ತಾ ಇದ್ದೆ, ಹೋಗ್ತಾ ಇದ್ದೆ ಅಂತಲ್ಲ. ನಾನು ನಿನ್ನೆ ಅಲ್ಲಿಗೆ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ, ನಾನು ಅಲ್ಲಿಂದ ಬರ್ತಾ ಇದ್ದೆ, ಆ ಮೀನಿಂಗ್ ಬರೋದಿಲ್ಲ ಇಲ್ಲಿ ವುಡ್ ಹ್ಯಾವ್ ಬಿನ್. ಬರ್ತಿದ್ದೆ, ಐ ವಾಸ್ ಕಮಿಂಗ್, ನಾನು ಅಲ್ಲಿಂದ ಬರ್ತಾ ಇದ್ದೆ. ಐ ವಾಸ್ ಕಮಿಂಗ್ ಫ್ರಮ್ ದರ್, ನಾನು ಅಲ್ಲಿಂದ ಬರ್ತಾ ಇದ್ದೆ. ಬರ್ತಾ ಇದ್ದೆ ಅಲ್ಲ, ಬರ್ತಿದ್ದೆ, ಬಂದಿಲ್ಲ. ಇದರ ಬರ್ತಿದ್ದೆ ಚಾನ್ಸಸ್, ಬರುವ ಚಾನ್ಸಸ್ ಇತ್ತು, ಆದ್ರೆ ನಾನು ಬಂದಿಲ್ಲ. ಸೊ ಇಲ್ಲಿ ನಾವು ಇದನ್ನು ಬಿಡಿಸಿದ್ರೆ ಏನಾಗುತ್ತೆ, ಬರು ಪ್ಲಸ್ ಇರು ಪ್ಲಸ್ ಇದ್ದೆ, ಈ ತರ ಇದನ್ನು ಬಿಡಿಸಿದ್ರೆ ಮಾತ್ರ ನಮಗೆ ವುಡ್ ಹ್ಯಾವ್ ಬಿನ್ ಅಂತ ಗೊತ್ತಾಗುತ್ತೆ. ನಮಗೆ ಬರು ಪ್ಲಸ್ ಇದ್ದೆ, ಬರುತ್ತಿದ್ದೆ. ಬಟ್ ಇಲ್ಲಿ ಇರು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಹ್ಯಾವ್ ಬಿನ್ ಅಂತಿದೆಯಲ್ಲ, ಬಿನ್ ಬಿ ಇರೋದು ನಮಗೆ ಇರು ಅಂತ ನಾವು ತಗೋಬೇಕಾಗುತ್ತೆ. ಓಕೆ, ಬರು ಪ್ಲಸ್ ಇರು ಪ್ಲಸ್ ತಿದ್ದೆ, ಅದು ಕನ್ನಡದಲ್ಲಿ ಸೂಟ್ ಆಗಲ್ಲ. ಬಟ್ ಇಂಗ್ಲಿಷ್ ಅಲ್ಲಿ ನಮಗೆ ಬರು ಆ ಮೀನಿಂಗ್ ಬರುತ್ತೆ ಅಲ್ಲಿ. ಓಕೆ, ಇಲ್ಲಿ ಬರು ಅಂದ್ರೆ ಕಮ್ ಇಲ್ವಲ್ಲ ಇಂಗ್ಲಿಷ್ ಅಲ್ಲಿ, ಕಮ್ ನೋ, ಬರು ಅನ್ನೋದೇ ಬರು ಪ್ಲಸ್ ಇದ್ದೆ ಸೇರಿ ಬರ್ತಿದ್ದೆ. ಐ ವುಡ್ ಹ್ಯಾವ್ ಬಿನ್ ಆಕ್ಚುಲಿ ಅದು, ಅಥವಾ ನಾವು ಬರ್ತಿದ್ದೆ. ನಾವು ಕನ್ನಡದಲ್ಲಿ ಕಾಮನ್ ಆಗಿ ನಾವು ಕೇಳೋದು, ಕ್ಲಾಸಲ್ಲಿ ನಾನು ಫಸ್ಟ್ ಬರ್ತಿದ್ದೆ. ಆಕ್ಚುಲಿ ಫಸ್ಟ್ ಬರೋದಲ್ಲ, ಅದು ಫಸ್ಟ್ ಆಗಿ ಇರುವುದು. ಇಂಗ್ಲಿಷ್ ಅಲ್ಲಿ ಅದನ್ನ ಐ ವುಡ್ ಹ್ಯಾವ್ ಬಿನ್, ಐ ವುಡ್ ಹ್ಯಾವ್ ಕಮ್ ಅಂತ ಹೇಳಕ್ಕಾಗಲ್ಲ. ಐ ವುಡ್ ಹ್ಯಾವ್ ಕಮ್ ಫಸ್ಟ್ ಅಲ್ಲ, ಐ ವುಡ್ ಹ್ಯಾವ್ ಬಿನ್ ಟಾಪ್ ಆಫ್ ದ ಕ್ಲಾಸ್. ಸೊ ಇರು ಅಲ್ಲಿ ಬರುವುದಲ್ಲ, ಇರು. ಸೊ ಐ ವುಡ್ ಹ್ಯಾವ್ ಬಿನ್, ನಾನು ಕ್ಲಾಸ್ ಅಲ್ಲಿ ಟಾಪ್ ಇರ್ತಿದ್ದೆ. ಆದ್ರೆ ನಾನು ಟಾಪ್ ಇರ್ತಿದ್ದೆ ಅಂತ ಹೇಳ್ತೀವಿ, ಕೆಲವು ಸಲ ಬರ್ತಿದ್ದೆ ಅಂತಾನು ಹೇಳ್ತೀವಿ ಅಲ್ವಾ. ನಾನು ಕ್ಲಾಸ್ ಅಲ್ಲಿ ಫಸ್ಟ್ ಬಂದೆ ಅಂತ ಹೇಳ್ತೀವಿ, ನಾನು ಕ್ಲಾಸ್ ಅಲ್ಲಿ ಫಸ್ಟ್ ಇದೀನಿ ಈಗ. ಓಕೆ, ಸೊ ಎರಡೂ ಅಲ್ಲಿ ನಮಗೆ ಸಿಂಕ್ ಆಗುತ್ತೆ. ಬಟ್ ಇಂಗ್ಲಿಷ್ ಅಲ್ಲಿ ನಾವು ಕಮ್ ಅಂತ ಹೇಳಕ್ಕಾಗಲ್ಲ, ಇರು ಅಂತ ಹೇಳ್ತೀವಿ. ಐ ವುಡ್ ಹ್ಯಾವ್ ಬಿನ್ ದ ಟಾಪ್ ಆಫ್ ದ ಕ್ಲಾಸ್. ನೌ ಐ ಆಮ್ ನಾಟ್ ದ ಟಾಪ್ ಆಫ್ ದ ಕ್ಲಾಸ್, somebody else is the top of the class. If I had studied harder, I would have been the top of the class. Okay, yeah, let's move on to the next sentence. Okay, right, apologize. ಇನ್ನೊಂದು ಸೆಂಟೆನ್ಸ್ ನೋಡೋಣ. ಇಲ್ಲಿ ನೋಡಿ, ವೆದರ್ ಚೆನ್ನಾಗಿದ್ದಿದ್ರೆ ಈವೆಂಟ್ ಸಕ್ಸಸ್ಫುಲ್ ಆಗ್ತಿತ್ತು.
ವೆದರ್ ಚೆನ್ನಾಗಿದ್ರೆ ಇವೆಂಟ್ ಸಕ್ಸಸ್ಫುಲ್ ಆಗ್ತಿತ್ತು. ಇದರ ಅರ್ಥ ಏನು? ಇಫ್ ದ ವೆದರ್ ಹ್ಯಾಡ್ ಇಂಪ್ರೂವ್ಡ್ ದ ಇವೆಂಟ್ ವುಡ್ ಹ್ಯಾವ್ ಬಿನ್ ಸಕ್ಸಸ್ಫುಲ್. ಇದರ ಅರ್ಥ ಏನು? ವೆದರ್ ಇಂಪ್ರೂವ್ ಆಗಲಿಲ್ಲ, ಇವೆಂಟ್ ಸಕ್ಸಸ್ಫುಲ್ ಆಗಲಿಲ್ಲ. ಇವೆಂಟ್ ಅಂದ್ರೆ ಒಂದು ಸಮಾರಂಭ ಅಥವಾ ಏನಾದರೂ ಒಂದು ಫಂಕ್ಷನ್. ವೆದರ್ ಅಂದ್ರೆ ಕ್ಲೈಮೇಟ್, ಅಂದ್ರೆ ಹವಾಮಾನ ಚೆನ್ನಾಗಾಗ್ತಿತ್ತೇನೋ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಆದ್ರೆ ಹವಾಮಾನ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇಂಪ್ರೂವ್ ಅಂತ ಹೇಳಿದ್ರೆ ಮೋಡ ಕವಿದ ವಾತಾವರಣವಿತ್ತು, ಹಾಗಾಗಿ ಬಿಸಿಲಿರಲಿಲ್ಲ, ಹಾಗಾಗಿ ಅಥವಾ ಮಳೆ ಬಂತು, ಹಾಗಾಗಿ ಇವೆಂಟ್ ಕ್ಯಾನ್ಸಲ್ ಆಯ್ತು, ಸಕ್ಸಸ್ಫುಲ್ ಆಗಲಿಲ್ಲ. ಓಕೆ, ಸೊ ಈ ತರದ ಸಭೆ ರೈಟ್. ಈಗ ನಾನು ಹೇಳಿದೆ ನಿಮಗೆ ಫ್ಲೂಯೆಂಟ್ ಆಗಿ ನೋಡಿ, ಇಂಗ್ಲಿಷ್ ಅನ್ನ ಕಲಿಯೋದು ಸುಮ್ಮನೆ ಜನರಲ್ ಆಗಿ ಕಲಿಬಹುದು, ಸುಮ್ಮನೆ ಕಮ್ಯುನಿಕೇಶನ್ಗೆ, ಸುಮ್ಮನೆ ಜಸ್ಟ್ ಮಾತಾಡ್ಲಿಕ್ಕೆ ಅಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಮಾತಾಡ್ಲಿಕ್ಕೆ. ಬಟ್ ಫ್ಲೂಯೆಂಟ್ ಆಗಿ ನಿಮಗೆ ಸ್ಟ್ರಕ್ ಆಗದಾಗ ನೀವು ಮಾತಾಡ್ಬೇಕಾದ್ರೆ, ಕಾನ್ಫಿಡೆಂಟ್ ಆಗಿ ನೀವು ಮಾತಾಡ್ಬೇಕಾದ್ರೆ ನಿಮಗೆ ಕೆಲವು ಸ್ಟ್ರಕ್ಚರ್ಸ್ ಗೊತ್ತಿರ್ಬೇಕು. ಅಂದ್ರೆ ಲಾಂಗ್ ಸೆಂಟೆನ್ಸಸ್ ಹೆಂಗೆ ಹೇಳೋದು, ಸಿಚುವೇಶನಲ್ ಸೆಂಟೆನ್ಸಸ್ ಹೇಗೆ ಹೇಳೋದು, ಕಂಡೀಷನಲ್ ಸೆಂಟೆನ್ಸಸ್ ಹೇಗೆ ಹೇಳೋದು ಅನ್ನೋ ನಿಮ್ಗೆ ಗೊತ್ತಿದ್ರೆ ಮಾತ್ರ ನೀವು ಕಾನ್ಫಿಡೆಂಟ್ ಆಗಿ ನೀವು ಇಂಗ್ಲಿಷ್ ಅನ್ನ ಮಾತಾಡೋದು. ಓಕೆ, ಲೆಟ್ಸ್ ಸಿ. ಈಗ ಇದಕ್ಕಿಂತ ಮುಂಚೆನೆ ನಾನು ಇದ್ರದ್ದು ಒಂದು ವಿಡಿಯೋ ಮಾಡಿದೆ, ಪಾರ್ಟ್ 2. ಈ ಪಾರ್ಟ್ 2 ಇದು. ಇಲ್ಲಿ ಆಲ್ರೆಡಿ ನಾನು ಒಂದು 5 to 6 ಸೆಂಟೆನ್ಸ್ ಮಾಡಿದ್ದೆ. ಅದರ ಲಿಂಕ್ ಬಂದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ನೀವಲ್ಲಿ ನೋಡ್ಬೋದು. ಇದು ಇಲ್ಲಿಂದ ಕಂಟಿನ್ಯೂ ಮಾಡ್ಬೋದು. ಒಂದು 5 to 6 ಸೆಂಟೆನ್ಸ್, ಲಾಂಗ್ ಸೆಂಟೆನ್ಸ್, ಅದನ್ನ ಡಿಸ್ಕಸ್ ಮಾಡೋಣ. ಕರೆಕ್ಟ್ ಆಗಿ ನಾನು ನಿಮಗೆ ಒಂದೊಂದು ಇಂಚಾಗಿ ಹೇಳ್ಕೊಡ್ತೀನಿ. ದಯವಿಟ್ಟು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ವಿಡಿಯೋನ ಕೊನೆ ತನಕ ನೋಡ್ಬೇಕು. ಓಕೆ, ರೈಟ್. ಸೊ ಕನ್ನಡದಲ್ಲಿ ಫಸ್ಟ್ ಸಿಚುವೇಶನ್ ನೋಡೋಣ. ಏನ್ ಸಿಚುವೇಶನ್? ನಾನ್ ಮೆಸೇಜ್ ನೋಡಿದ್ರೆ ಖಂಡಿತ ನಿಮ್ ಜೊತೆ ಇರ್ತಿದ್ದೆ. ಅಂದ್ರೆ ಇದರ ಅರ್ಥ ಏನು? ರಿಸಲ್ಟ್ ಏನಾಗಿದೆ? ಸೊ ಇದು ನಮ್ಮ ಕಾಲ್ಪನಿಕ ಸಿಚುವೇಶನ್. ರಿಸಲ್ಟ್ ಏನು? ನಾನ್ ಮೆಸೇಜ್ ನೋಡಿಲ್ಲ, ನಾನ್ ನಿಮ್ ಜೊತೆ ಇಲ್ಲ. ಈಗ ಅರ್ಥ ಆಯ್ತಾ? ನಾನ್ ಮೆಸೇಜ್ ನೋಡಿಲ್ಲ. ಓಕೆ, ಸೊ ಇದನ್ನ ನಾವು ಹೇಗೆ ಹೇಳ್ಬೋದು? ನಾನ್ ಮೆಸೇಜ್ ನೋಡಿದ್ದಿದ್ರೆ, ಅದಿದ್ರೆ, ಇದ್ರೆ, ಬಿದ್ದಿದ್ರೆ, ಹೋಗಿದ್ದಿದ್ರೆ, ಈ ತರದ್ ಬಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಹೇಳಲಿಕ್ಕೆ. ನಾವು ಲೆಟ್ಸ್ ಸಿ. If I had seen the message, or if I had seen your message, ನಿನ್ನ ಮೆಸೇಜ್, your message, or if I had seen the message, I would have been there for you. If I had seen your message, ನಿಮ್ಮ ಮೆಸೇಜ್ ನೋಡಿದ್ದಿದ್ರೆ, ಇದಕ್ಕೆ ನಾವು if I had seen ಅಂತಾನೆ ಹೇಳ್ಬೇಕು. If I had seen, ನೋಡಿದ್ದಿದ್ರೆ, ಇದ್ರೆ ಇದೆಯಲ್ಲ, ಅದೇ if. ನೋಡಿದ್ದೆ, if I had seen, see, ನೋಡಿದ್ದೆ, I had seen, ನೋಡಿದ್ದಿದ್ರೆ, if I had seen. ಓಕೆ, ಸೊ ಇದ್ದಿದ್ರೆ ಅಂತ ಏನಾದ್ರು, ನೋಡಿದ್ದಿದ್ರೆ, ಹೋಗಿದ್ದಿದ್ರೆ, ಬಂದಿದ್ದಿದ್ರೆ ಅಂತ ಏನಾದ್ರು ನೀವು ಹೇಳೋದಾದ್ರೆ ಹ್ಯಾಡ್ ಯೂಸ್ ಮಾಡಿ. ಇಫ್ ಹಾಕಿ I had seen. If I had seen ಅಂದ್ರೆ ನಾನು ಅಂತ ಸೇರಿಸಿದ್ಮೇಲೆ if had seen, ನೋಡಿದ್ದಿದ್ರೆ. ಇಲ್ಲಿ ನಾನು ಇರೋದ್ರಿಂದ he she ಇಟ್ಟಿದ್ರೆ, ಅದು he she ಇನ್ನೇನಾದ್ರೂ ಇದ್ರೆ ಅಲ್ಲಿ ಅದರದ್ದು ಪ್ರೊನೌನ್ಸ್ ಹಾಕ್ಬೇಕು. ಓಕೆ, if I had seen the message, I would have been. ಎಲ್ಲಿ? there. I would have been there for you. ಓಕೆ, ಖಂಡಿತ ಅನ್ನೋದಕ್ಕೆ ಡೆಫಿನೆಟ್ಲಿ ಅಂತ ಹೇಳ್ಬೋದು, ನಿಮ್ಮ ಜೊತೆ ಇರ್ತಿದ್ದೆ. ಇದರ ಅರ್ಥ ಏನು? ಈಗ ನಾನು ನಿಮ್ ಜೊತೆ ಅಲ್ಲಿ ಇಲ್ಲ, ನಾನು ಬೇರೆ ಇದ್ದೀನಿ, ನಿಮ್ ಜೊತೆ ಇರ್ತಿದ್ದೆ. I would have been there. ಅಲ್ಲಿ ನಿಮ್ಮ ಜೊತೆ ಇರ್ತಿದ್ದೆ. ಓಕೆ, ಖಂಡಿತ ನಿಮ್ಮ ಜೊತೆ ಅಲ್ಲಿ ನಾನು ಇರ್ತಿದ್ದೆ. I would have been there for you. See, I would have been there for you. ನಿಮಗೋಸ್ಕರ ನಾನು ಅಲ್ಲಿ ಇರ್ತಿದ್ದೆ. ಓಕೆ, ಅರ್ಥ ಆಯ್ತಲ್ಲ? ಈ ಸೆಂಟೆನ್ಸ್ ಕರೆಕ್ಟ್ ಆಗಿ ಅರ್ಥ ಆದ್ರೆ ಮಾತ್ರ ಮುಂದಿಂದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಇಫ್ ಐ ಹ್ಯಾಡ್ ಸೀನ್, ಒಂದು ವೇಳೆ ನೋಡಿದ್ದಿದ್ರೆ, ಒಂದು ವೇಳೆ ಅಂತ ಯೂಸ್ ಮಾಡ್ಬೋದು, ಒಂದು ವೇಳೆ ಇಲ್ಲ, ಬಟ್ ಓಕೆ, ನೋಡಿದ್ದಿದ್ರೆ, ಒಂದು ವೇಳೆ ನಾನು ಮೆಸೇಜ್ ಅನ್ನ ನೋಡಿದ್ದಿದ್ರೆ, ಇದರ ಅರ್ಥ ಏನ್ ಹೇಳಿ? ನಾನು ನಿಮಗೆ ಮೆಸೇಜ್ ಕಳಿಸಿದ್ದೀನಿ, ನಿಮ್ಮ ಅವಶ್ಯಕತೆ ನನಗಿದೆ, ನನಗೇನು ಎಮರ್ಜೆನ್ಸಿ ಇತ್ತು, ನಾನು ನಿಮ್ಗೆ ಮೆಸೇಜ್ ಕಳಿಸಿದ್ದೀನಿ, ನೀವು ನನ್ನ ಮೆಸೇಜ್ ಅನ್ನ ನೋಡಿಲ್ಲ. ಎಷ್ಟೊತ್ತಾದ್ಮೇಲೆ ನಂದು ಎಮರ್ಜೆನ್ಸಿ ಎಲ್ಲ ಮುಗ್ದೋಯ್ತು, ಎಷ್ಟೊತ್ತಾದ್ಮೇಲೆ ನಿಮಗೆ ವಿಷಯ ಗೊತ್ತಾಗುತ್ತೆ ಈ ತರ ಆಗಿತ್ತು ಅಂತ. ಅವಾಗ ನೀವು ನನಗೆ ಕೇಳ್ತೀರಾ, ಅಯ್ಯೋ ಸಾರಿ, ನಿಮ್ ಮೆಸೇಜ್ ನಾನು ನೋಡಿರ್ಲಿಲ್ಲ, ಒಂದು ವೇಳೆ ನೋಡಿದ್ದಿದ್ರೆ ನಾನು ಅಲ್ಲಿಗೆ ಬರ್ತಿದ್ದೆ, ಒಂದು ವೇಳೆ ನೋಡಿದಿದ್ರೆ ನಾನು ನಿಮ್ಮನ್ನ ಅಲ್ಲಿ ಭೇಟಿ ಆಗ್ತಿದ್ದೆ, ನಾನು ನಿಮ್ಗೋಸ್ಕರ ಅಲ್ಲಿ ಇರ್ತಿದ್ದೆ ಅನ್ನೋ ಮೀನಿಂಗ್. ಓಕೆ, ಅರ್ಥ ಆಯ್ತಲ್ಲ? ಇವಾಗ ಕ್ಲಿಯರ್ ಆಯ್ತಲ್ಲ? ಇಸ್ ದಟ್ ಕ್ಲಿಯರ್ ನಾವು? ಓಕೆ, ರೈಟ್. ಸೊ ಇದೇ ತರ ಸೆಂಟೆನ್ಸ್ ಗಳನ್ನ ನೋಡೋಣ. ನೋಡಿ, ಕನ್ನಡದಲ್ಲಿ ಫಸ್ಟ್ ನೋಡೋಣ, ಆಮೇಲೆ ನಾವು ಇಂಗ್ಲಿಷ್ ಅಲ್ಲಿ ನೋಡೋಣ. ಓಕೆ, ಟ್ರೈನ್ ಲೇಟ್ ಆಗದೆ ಇದ್ದಿದ್ರೆ ನಾವು ಸರಿಯಾದ ಟೈಮಿಗೆ ಇರ್ತಿದ್ವಿ. ಇದರ ಅರ್ಥ ಏನು? ಟ್ರೈನ್ ಲೇಟ್ ಆಗಿದೆ, ನಾವು ಸರಿಯಾದ ಸಮಯದಲ್ಲಿ ಇಲ್ಲ, ರಿಸಲ್ಟ್ ಇದು. ಓಕೆ, ಇದು ಹೆಂಗಿದ್ದಿದ್ರೆ ಹೆಂಗಾಗ್ತಿತ್ತು? ಟ್ರೈನ್ ಲೇಟ್ ಆಗದೆ ಇದ್ದಿದ್ರೆ ನಾವು ಸರಿಯಾದ ಟೈಮಿಗೆ ಇರ್ತಿದ್ವಿ. ಓಕೆ, ರೈಟ್.
ಈಗ ಇಫ್ ದ ಟ್ರೈನ್ ಹ್ಯಾಡ್ ನಾಟ್ ಬಿನ್ ಡಿಲೇಡ್, ಸೊ ಟ್ರೈನ್ ನಾಟ್ ಡಿಲೇಡ್ ಅಲ್ಲ, ಬಿನ್ ಅಂತ ಯೂಸ್ ಮಾಡಬೇಕು. ಇಫ್ ದ ಟ್ರೈನ್ ಹ್ಯಾಡ್ ನಾಟ್ ಬಿನ್ ಡಿಲೇಡ್ ವಿ ವುಡ್ ಹ್ಯಾವ್ ಬಿನ್ ಆನ್ ಸ್ಕೆಡ್ಯೂಲ್. ಸ್ಕೆಡ್ಯೂಲ್ ಅಂದ್ರೆ ಸರಿಯಾದ ಸಮಯ. ನಾವೇನ್ ಸ್ಕೆಡ್ಯೂಲ್ ಮಾಡಿರ್ತೀವಿ, ಸಮಯವನ್ನ ನಿಶ್ಚಯ ಮಾಡಿರ್ತೀವಿ, ಇಂಥ ಟೈಮಿಗೆ ಇರಬೇಕು ಅಂತ. ಓಕೆ, ಇಫ್ ದ ಟ್ರೈನ್ ಹ್ಯಾಡ್ ನಾಟ್ ಬಿನ್ ಡಿಲೇಡ್, ಸೊ ದ ಟ್ರೈನ್ ಹ್ಯಾಡ್ ಬಿನ್ ಡಿಲೇಡ್, ದಟ್ ಈಸ್ ವೈ ವಿ ಆರ್ ನಾಟ್ ಆನ್ ಸ್ಕೆಡ್ಯೂಲ್. ವಿ ಆರ್ ನಾಟ್ ಆನ್ ಸ್ಕೆಡ್ಯೂಲ್. ನಾವು ನಮ್ಮ ಸಮಯಕ್ಕೆ ಸರಿಯಾಗಿ ಬಂದಿಲ್ಲ. ವಿ ವುಡ್ ಹ್ಯಾವ್ ಬಿನ್ ಆನ್ ಸ್ಕೆಡ್ಯೂಲ್ ಇಫ್ ದ ಟ್ರೈನ್ ಹ್ಯಾಡ್ ನಾಟ್ ಬಿನ್ ಡಿಲೇಡ್. ಅರ್ಥ ಆಯ್ತಾ? ಟ್ರೈನ್ ಒಂದು ವೇಳೆ ಲೇಟ್ ಆಗದೆ ಇದ್ದಿದ್ರೆ ನಾವು ಸರಿಯಾದ ಸಮಯಕ್ಕೆ ಇರ್ತಿದ್ವಿ. ಓಕೆ, ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಲೆಟ್ಸ್ ಸಿ another sentence. ಇಫ್ ಯು ಹ್ಯಾಡ್ ಟು, ಕನ್ನಡದ ನೀವು ಬೇಗ ಹೇಳಿದಿದ್ರೆ ಇದು ಇನ್ನೂ ಸುಲಭ ಆಗ್ತಿತ್ತು. ನೀವು ಬೇಗನೆ ಹೇಳ್ಬೇಕಲ್ವಾ, ನೀವು ಲೇಟ್ ಆಗಿ ಹೇಳಿದ್ರೆ ನನಗೆ, ನೀವು ಒಂದು ವೇಳೆ ಬೇಗನೆ ಹೇಳಿದ್ರೆ ಇದು ಇನ್ನೂ ಸುಲಭ ಆಗ್ತಾ ಇತ್ತು. If you had told me earlier, this would have been easier. This would have been much easier. much ಅನ್ನು ಹಾಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಈಸಿ ಆಗ್ತಿತ್ತು. This would have been easier. ಇದರ ಅರ್ಥ ಏನು? ನೀವು ನನಗೆ ಬೇಗ ಹೇಳಲಿಲ್ಲ, ಇದು ಸ್ವಲ್ಪ ಕಷ್ಟ ಆಗ್ತಾ ಇದೆ, ಅಥವಾ ಇದು ಸ್ವಲ್ಪ ಕಷ್ಟ ಆಗಿದೆ. If you had told me, or if you had informed me, if you had ಮೊದಲೇ ನನಗೆ ಇನ್ಫಾರ್ಮ್ ಮಾಡಿದ್ರೆ, ಮಾಹಿತಿ ಕೊಟ್ಟಿದ್ದಿದ್ರೆ ಇದಿಷ್ಟೊಂದು ಕಷ್ಟ ಆಗ್ತಿರ್ಲಿಲ್ಲ. ಸೊ ಇದನ್ನೇ ನಾವು ಇಟ್ ವುಡ್ ಹ್ಯಾವ್ ಬಿನ್ ಈಸಿಯರ್, ಇದನ್ನು ನಾವು ನೆಗೆಟಿವ್ ಆಗಿ ಹೇಳ್ಬೋದು. ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್, ದಿಸ್ ವುಡಂಟ್ ಹ್ಯಾವ್ ಬಿನ್ ಡಿಫಿಕಲ್ಟ್, ದಿಸ್ ವುಡಂಟ್ ಹ್ಯಾವ್ ಬಿನ್ ದಿಸ್ ಡಿಫಿಕಲ್ಟ್. ಇದು ಇಷ್ಟು ಕಷ್ಟ ಆಗ್ತಿರ್ಲಿಲ್ಲ ಅಂತಾನು ಹೇಳ್ಬೋದು. ಅಥವಾ ನೀವು ಪಾಸಿಟಿವ್ ಆಗಿ ದಿಸ್ ವುಡ್ ಹ್ಯಾವ್ ಬಿನ್ ಈಸಿಯರ್, ಇದು ಇನ್ನೂ ಈಸಿ ಆಗ್ತಿತ್ತು. ಅರ್ಥ ಆಗ್ತಿದೆಯಲ್ವಾ? ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್, ಇದೇ ಸಿಚುವೇಶನ್ ನೀವು ಇನ್ನೊಂದು ತರ ಹೇಳ್ಬೋದು. ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್, ನೀನು ಮೊದಲೇ ನನಗೆ ಹೇಳದೇ ಇದ್ದಿದ್ರೆ, ಸೊ ಇಫ್ ಯು ಹ್ಯಾಡ್ ನಾಟ್ ಟೋಲ್ಡ್ ಮೀ ಅರ್ಲಿಯರ್, ನೀನು ನನಗೆ ಮೊದಲೇ ಹೇಳಿಲ್ಲ ಅಂತ ಇದ್ದಿದ್ರೆ ಅಥವಾ ಹೇಳದೇ ಇದ್ರೆ, ದಿಸ್ ವುಡ್ ಹ್ಯಾವ್ ಬೀನ್ ಈಸಿಯರ್ ಆರ್ ದಿಸ್ ವುಡಂಟ್ ಹ್ಯಾವ್ ಬೀನ್ ಈಸಿಯರ್, ಸಮಥಿಂಗ್ ಲೈಕ್ ದಟ್. ಇದನ್ನ ನಾವು ನೆಗೆಟಿವ್ ಮಾಡ್ಕೊಂಡು ಇದನ್ನ ಪಾಸಿಟಿವ್ ಮಾಡಬಹುದು, ಪಾಸಿಟಿವ್ ಮಾಡಿ ನೆಗೆಟಿವ್ ಮಾಡಬಹುದು, ಅದು ಸಿಚುವೇಶನ್ ಇರ್ತಕ್ಕಂತೆ. ಈಗ ನಾನು ಅದೆಲ್ಲ ಕನ್ಫ್ಯೂಸ್ ನೋಡಿ, ಪಾಸಿಟಿವ್ ನೆಗೆಟಿವ್ ಮಾಡಿ ಕನ್ಫ್ಯೂಸ್ ಮಾಡ್ತಾ ಇಲ್ಲ, ಯಾಕೆಂದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೆ ಸ್ವಲ್ಪ ಲೇಟ್ ಆಗ್ಬೋದು. ಸೊ ಈ ತರ ಸಿಚುವೇಶನ್ ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡು ಅದಾದ ನಂತರ ನಾವು ಇದರಲ್ಲಿ ಕಾಂಪ್ಲಿಕೇಶನ್ಸ್ ಕ್ರಿಯೇಟ್ ಮಾಡಬಹುದು. ಕಾಂಪ್ಲಿಕೇಶನ್ಸ್ ಅಲ್ಲ, ಇದನ್ನ ಕಾಂಪ್ಲಿಕೇಟೆಡ್ ಸೆಂಟೆನ್ಸ್ ಆಗಿ ನೋಡಿ, ಆಮೇಲೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇದರಲ್ಲಿ ನಾವು ತರಬಹುದು ಅರ್ಥ ಮಾಡ್ಕೊಳ್ಳಿಕ್ಕೆ. ಯಾಕೆಂದ್ರೆ ಆಬ್ವಿಯಸ್ಲಿ ಆ ತರ ಸಿಚುವೇಶನ್ಸ್ ಬರೋದುಂಟು, ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಇದನ್ನೇ ನಾವು ಇನ್ನೂ ನೆಗೆಟಿವ್ ಮಾಡಿ ಅದರಲ್ಲಿ ನಾವು ಸೆಂಟೆನ್ಸ್ ಗಳನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಈ ಸದ್ಯಕ್ಕೆ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಸೆಂಟೆನ್ಸ್. ನಾನು ಮನೆಯಲ್ಲೇ ಉಳ್ಕೊಂಡಿದ್ದಿದ್ರೆ ನನ್ನ ಫ್ರೆಂಡ್ ನ ಭೇಟಿ ಮಾಡ್ತಿರ್ಲಿಲ್ಲ. ಇದ್ರ ಅರ್ಥ ಏನು? ನಾನು ಮನೆಯಲ್ಲಿ ಉಳ್ಕೊಳ್ಳಿಲ್ಲ, ನನ್ನ ಫ್ರೆಂಡ್ ನ ಭೇಟಿ ಮಾಡದೆ. ಇದು ರಿಸಲ್ಟ್ ಅಲ್ವಾ? ನಾನು ಮನೆಯಲ್ಲಿ ಉಳ್ಕೊಳ್ಳಿಲ್ಲ, ನನ್ನ ಫ್ರೆಂಡ್ ನ ಭೇಟಿ ಮಾಡದೆ, ರೈಟ್? ಈಗ ನಾನು ಮನೆಯಲ್ಲೇ ಉಳ್ಕೊಂಡಿದ್ದಿದ್ರೆ ನನ್ನ ಫ್ರೆಂಡ್ ನ ಭೇಟಿ ಆಗ್ತಿರ್ಲಿಲ್ಲ. ಸೊ ಇಫ್ ಐ ಹ್ಯಾಡ್ ಸ್ಟೇಡ್ ಅಟ್ ಹೋಮ್, ಹ್ಯಾಡ್ ಯೂಸ್ ಮಾಡ್ಬೇಕು ನೀವು, ಯಾಕಂದ್ರೆ ದಿದ್ರೆ ಅಂತ ಬರುತ್ತೆ. ಇಫ್ ಐ ಸ್ಟೇಡ್ ಅಟ್ ಹೋಮ್ ಅಂತ ಬರಲ್ಲ. ಇಫ್ ಐ ಹ್ಯಾಡ್ ಸ್ಟೇಡ್ ಅಟ್ ಹೋಮ್ ಐ ವುಡಂಟ್ ಹ್ಯಾವ್ ಮೆಟ್. ಸೊ ಇಲ್ಲಿ ನೋಡಿ ನೆಗೆಟಿವ್ ಇದೆ. ನಾನು ಇಷ್ಟೊತ್ತು ನಿಮಗೆ ಪಾಸಿಟಿವ್ ಹೇಳ್ತಾ ಇದ್ದೆ, ಇಲ್ಲಿ ಸೆಕೆಂಡ್ ಕ್ಲಾಸ್ ಅಲ್ಲಿ ನಿಮಗೆ ನೆಗೆಟಿವ್ ಬಂದಿದೆ. ಐ ವುಡಂಟ್ ಹ್ಯಾವ್ ಮೆಟ್ ಮೈ ಫ್ರೆಂಡ್ ಇಫ್ ಐ ಹ್ಯಾಡ್ ಸ್ಟೇಡ್ ಅಟ್ ಹೋಮ್. ನಾನು ಮನೆಯಲ್ಲಿ ಉಳ್ಕೊಂಡಿದ್ದಿದ್ರೆ ನನ್ನ ಫ್ರೆಂಡ್ ಮೀಟ್ ಆಗ್ತಿರ್ಲಿಲ್ಲ. ಓಕೆ, ಸೊ ನೀವು ಇದನ್ನು ನೆಗೆಟಿವ್ ಮಾಡ್ಬೋದು, ಇದನ್ನ ಪಾಸಿಟಿವ್ ಮಾಡ್ಬೋದು. ಎರಡನ್ನು ನೀವು ನೆಗೆಟಿವ್ ಪಾಸಿಟಿವ್ ಮಾಡಿ ಅದಕ್ಕೆ ತಕ್ಕಂತೆ ಸಿಚುವೇಶನ್ ತಕ್ಕಂತೆ ಅಂದ್ರೆ ಹೊಂದಾಣಿಕೆ ಆಗಬೇಕು, ಮತ್ತೆ ಮೀನಿಂಗ್ ಕರೆಕ್ಟ್ ಆಗಿ ಕೊಡಬೇಕು. ಇದನ್ನ ಇಫ್ ಐ ಹ್ಯಾಡ್ ನಾಟ್ ಸ್ಟೇಡ್ ಅಟ್ ಹೋಮ್ ಐ ವುಡ್ ಹ್ಯಾವ್ ಡಿಡ್ ಸಮಥಿಂಗ್, ಆ ಮೀನಿಂಗ್ ಬರ್ಬೋದು. ಓಕೆ, ಇಟ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಓಕೆ, ಇನ್ನೊಂದು ಸೆಂಟೆನ್ಸ್ ನೋಡೋಣ. ಐ ಥಿಂಕ್ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೆ. ಇದು ನೋಡಿ, ನೆಕ್ಸ್ಟ್ ಇನ್ನೊಂದು ಸೆಂಟೆನ್ಸ್ ನೋಡೋಣ. ನೀವು ಈ ವಿಷಯವನ್ನ ರಹಸ್ಯವಾಗಿ ಸೀಕ್ರೆಟ್ ಆಗಿ ಇಟ್ಟಿದ್ದಿದ್ರೆ ಹೀಗಾಗ್ತಿರ್ಲಿಲ್ಲ. ಈ ತರ ಸಿಚುವೇಶನ್ ಹೇಳ್ಬೇಕಾದ್ರೆ ನೋಡಿ, ನೀವು ಆಕ್ಚುಲಿ ನಾನು ಹೇಳಿದ್ದನ್ನ ನೀವು ಸೀಕ್ರೆಟ್ ಆಗಿ ಇಟ್ಕೋಬೇಕಾಗಿತ್ತು. ನೀವೇನ್ ಮಾಡಿದ್ರೆ ಅದನ್ನ ಎಲ್ರಿಗೂ ಹೇಳಿ ಡಂಗುರ ಸಾರಿದ್ರಿ, ಹಾಗಾಗಿ ಸಮಸ್ಯೆ ಆಗಿದೆ. ನೀವು ಸೀಕ್ರೆಟ್ ಆಗಿ ಇಟ್ಕೋಬೇಕಾಗಿತ್ತು. ನೀವು ಸೀಕ್ರೆಟ್ ಆಗಿ ಇಟ್ಕೊಂಡಿದ್ದು, ನಾನು ನಿಮ್ಮ ಹತ್ರ ಹೇಳಿರೋ ವಿಷಯನ ಸೀಕ್ರೆಟ್ ಆಗಿ ಇಟ್ಕೊಂಡಿದ್ದಿದ್ರೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ, ಹಿಂಗ ಆಗ್ತಿರ್ಲಿಲ್ಲ, ಇಷ್ಟು ತೊಂದರೆ ಆಗ್ತಾ ಇರ್ಲಿಲ್ಲ ಅಂತ ನೀವು ಹೇಳ್ಬೇಕಾದ್ರೆ ಸಿಂಪಲ್ ಆಗಿ ಹೇಗೆ ಹೇಳ್ಬೋದು?
If you had kept the secret, if you had kept, keep the secret, ರಹಸ್ಯವನ್ನ ಬೇರೆಯವರಿಗೆ ಹೇಳದಾಗಿ ಇಡುವುದು. If you had kept the secret, this wouldn't have happened. ನೆಗೆಟಿವ್ ಬಂದಿದೆ. This wouldn't have happened. Okay? Wouldn't have ಅಂದ್ರೆ would not have happened. ಈಗ ಆಗೋಗಿದೆ, ಏನ್ ಮಾಡಕ್ಕಾಗುತ್ತೆ? We cannot do anything. ಸೊ ಇದರ ಅರ್ಥ ಏನು? ನೀವು ಸೀಕ್ರೆಟ್ ಇಟ್ಕೊಳ್ಳಿಲ್ಲ. You did not keep secret. ನೀವು ಸೀಕ್ರೆಟ್ ಇಟ್ಕೊಳ್ಳಿಲ್ಲ. You did not keep secret. ಹಾಗಾಗಿ ಇದು ಆಗಿದೆ. So this happened. So ಇದು ನಾನು ರಿಸಲ್ಟ್ ಸೆಂಟೆನ್ಸ್ ಹೇಳಬೇಕಾದ್ರೆ you did not keep the secret. So that is why or so this happened. ಇದಾಗಿದೆ. This happened. ಯಾಕೆ? Because you did not keep the secret. ಇದು ರಿಸಲ್ಟ್ ಸೆಂಟೆನ್ಸ್. ಫೈನಲ್ ಆಗಿರೋದೇನು? ನೀವು ಸೀಕ್ರೆಟ್ ಇಟ್ಕೊಂಡಿಲ್ಲ. You did not keep the secret. ಹಾಗಾಗಿ ಇದಾಗಿದೆ. That is why this has happened or this happened. ಇದನ್ನ ನಾವು ಕಾಲ್ಪನಿಕವಾಗಿ ಈಗ ಆಗೋಗಿದೆ, ಇಟ್ಕೋಬೇಕಾಗಿತ್ತು, ಇಟ್ಕೊಳ್ಳಿಲ್ಲ ಅಲ್ವಾ? ಸೊ ನೀವು ಒಂದು ವೇಳೆ ನೀವು ಸೀಕ್ರೆಟ್ ಇಟ್ಕೊಂಡಿದ್ರೆ, ಆಗೋಗಿರೋದ್ ವಿಷಯನ ನಾವು ಮಾತಾಡ್ತಾ ಇರೋದಂದ್ರೆ ಫಾಸ್ಟ್ ಅಲ್ಲಿ ನೀವು ಹಿಂಗೇನಾದ್ರೂ ಮಾಡಿದ್ರೆ ಹಿಂಗ ಆಗ್ತಿರ್ಲಿಲ್ಲ ಅಂತ ಹೇಳ್ತೀವಲ್ವಾ? ಎಷ್ಟೋ ಸಲ ಹೇಳ್ತೀವಿ. ಅದು ಹೇಳಿ ಪ್ರಯೋಜನ ಏನೂ ಇಲ್ಲ, ಆದ್ರೂ ಹೇಳ್ತೀವಿ. ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ಬೇಕು ಅಂತ ನಾವು ಹಳೆ ದಿನೆಲ್ಲ ಹಂಗಾಗಿದ್ರೆ ಏನಾಗ್ತಿತ್ತು, ಹಂಗಾಗಿದ್ರೆ ಹಿಂಗಾಗ್ತಿರ್ಲಿಲ್ಲ, ಹಿಂಗ್ ಮಾಡ್ಬೇಕಾಗಿತ್ತು, ಹಿಂಗ್ ಮಾಡಿಲ್ಲ, ಹಂಗ್ ಮಾಡ್ಬೋದಾಗಿತ್ತು. ಇದೆಲ್ಲ ನಾವು ಮಾತಾಡ್ತೀವಿ. ಪ್ರಯೋಜನ ಇಲ್ಲ ಅಂದ್ರೂ ಸಹ ಮಾತಾಡ್ತೀವಿ. ಮನುಷ್ಯ ಗುಣ ಸಹಜವಾಗಿ ಇಂಥ ವಿಷಯಗಳನ್ನ ಮಾತಾಡೋದು ಸಹಜ ಅಲ್ವಾ? ಇದ್ರ ಉಪಯೋಗ ಏನಿದೆ, ಆಗೋಗಿರೋದ್ರ ಬಗ್ಗೆ ಈಗೇನು ಮಾತಾಡೋದು ಅಂತ ಕೆಲವು ಪ್ರಶ್ನೆ ಕೇಳಬಹುದು ನೀವು. ಆದ್ರೂ ನಿಮ್ಮ ಬಾಯಿಂದ ಈ ತರ ಸೆಂಟೆನ್ಸ್ಗಳು ನಿಮಗೆ ಗೊತ್ತಿಲ್ಲದೇ ಬರ್ತವೆ ಅಲ್ವಾ? ಅದನ್ನ ಇಂಗ್ಲಿಷ್ ನಲ್ಲಿ ಹೇಗೆ ನಾವು ಹೇಳೋದು ಅದು ನಮಗೆ ಗೊತ್ತಿರ್ಬೇಕಲ್ವಾ? ಓಕೆ, ಸೊ ಇಫ್ ಯು ಹ್ಯಾಡ್ ಕೆಪ್ಟ್ ದ ಸೀಕ್ರೆಟ್ಸ್ ದಿಸ್ ವುಡ್ಂಟ್ ಹ್ಯಾವ್ ಹ್ಯಾಪನ್ಡ್ ಅಂದ್ರೆ ಆಗುವುದು, ಏನಾದ್ರೂ ಸಂಭವಿಸುವುದು. ವಾಟ್ ಹ್ಯಾಪನ್ಡ್ ಅಂತ ಕೇಳಲ್ವಾ? ಏನಾಯ್ತು, ಆಗುವುದು. ಓಕೆ, ಇನ್ನೊಂದು ಸೆಂಟೆನ್ಸ್ ನೋಡೋಣ. Okay, we have one more sentence. ನೋಡಿ, ನೆಕ್ಸ್ಟ್ ನಾವು ಬೇರೆ ಬಸ್ ತಗೊಂಡಿದ್ರೆ ಲೇಟ್ ಆಗ್ತಿರ್ಲಿಲ್ಲ. ನಾವು ಕೆಲವು ಸಲ ಇಂಗ್ಲಿಷ್ ಅಲ್ಲಿ ಸೆಂಟೆನ್ಸ್ ಸ್ವಲ್ಪ ಫ್ರೇಸಸ್ ಜಾಸ್ತಿ ಇರ್ಬೋದು. ಕನ್ನಡಕ್ಕೆ ಅದೇ ತರ ಕನ್ನಡ ಇಲ್ಲಿ ನೋಡಿ, ಕನ್ನಡ ಚಿಕ್ಕದಾಗಿದ್ದು ಇಂಗ್ಲಿಷ್ ಆಗಿ ದೊಡ್ಡದಿದೆ ಅಂತ ಅನ್ಕೋಬೇಡಿ. ಅದು ಹಾಗೆ, ಅದು ಸ್ಟ್ರಕ್ಚರ್ ಹಂಗೇನೆ ಹೇಳ್ಬೇಕು. ನಾವು ಬೇರೆ ಬಸ್ ತಗೊಂಡಿದ್ರೆ ಲೇಟ್ ಆಗ್ತಿರ್ಲಿಲ್ಲ. ಇಫ್ ವಿ ಹ್ಯಾಡ್ ಟೇಕನ್ ದಿ ಅದರ್ ಬಸ್, ನಾವು ಬೇರೆ ಬಸ್, ನಾವು ಯಾವ್ದು ಬಸ್ ತಗೊಂಡ್ವಿ? ಬಸ್ ಎ ತಗೊಂಡ್ವಿ. ಬಸ್ ಬಿ ತಗೊಂಡಿದ್ರೆ ನಮಗೆ ಲೇಟ್ ಆಗ್ತಿರ್ಲಿಲ್ಲ. Okay, if we had taken the other bus, we wouldn't have been late. ಈ wouldn't ಯಾಕೆ ಬಳಸಬೇಕು? shouldn't. couldn't ಅನ್ನಕ್ಕೆ ನಮಗೆ ಸಾಧ್ಯತೆ. could have ತಗೊಂಡಿದ್ರೆ ಲೇಟ್ ಆಗಲು ಸಾಧ್ಯ ಆಗ್ತಿರ್ಲಿಲ್ಲ. ಅದರ ಅರ್ಥನೇ ಕೊಡೋದಿಲ್ಲ. ತಿರಲಿಲ್ಲ, ತಿರು ಅನ್ನಕ್ಕೆ ನಾವು would ಅಂತಾನೆ ಯೂಸ್ ಮಾಡೋದು. We wouldn't have been late. Okay? Thank you so much for watching this video. I hope you enjoyed this video. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ this is Anil Kumar signing off. Keep watching my videos until my next video uploads. Bye bye. Take care.